ನಮಸ್ತೆ, ನಾನು ಡಾಕ್ಟರ್ ಧನ್ಯಶ್ರೀ, ನಿಸರ್ಗ ಹಾಸ್ಪಿಟಲ್, ಬೆಂಗಳೂರು. ಇತ್ತೀಚೆಗೆ ಹಲವರಲ್ಲಿ ಹಿಮ್ಮಡಿ ನೋವು ಕಾಣಿಸ್ಕೊಳ್ತಾ ಇದೆ. ಸೊ ಈ ನೋವು ಹೇಗಿರುತ್ತೆ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಕಾಲು ಹೋಗುವಾಗ ತುಂಬ ನೋವಾಗುತ್ತೆ. ಆಚೆ ಈಚೆ ಓಡಾಡಿ ನಡೆದಾದ ನಂತರ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ಕೂತ್ಕೊಂಡೇ ಇದ್ದು ಸಡನ್ನಾಗಿ ಎದ್ದು ನಡೆಯುವಾಗ ಕೂಡ ಇದೇ ಥರ ಹಿಮ್ಮಡಿ ನೋವು ಬರುತ್ತೆ. ಆಚೆ ಈಚೆ ಸ್ವಲ್ಪ ಓಡಾಡಿದ ನಂತರ ಕ್ರಮೇಣ ಕಮ್ಮಿ ಆಗುತ್ತೆ. ಇನ್ನು ಕೆಲವರಲ್ಲಿ ನೋವು ಹೇಗಿರುತ್ತೆ ಅಂದರೆ, ಓಡಾಡಿ ನಡೆದಾಡಿದಾಗ ಇನ್ನೂ ಜಾಸ್ತಿ ಆಗುತ್ತೆ. ಈ ಥರ ಕೂಡ ಆಗುತ್ತೆ. ಸೊ ಈ ರೀತಿಯ ಹಿಮ್ಮಡಿ ನೋವಿಗೆ ಏನೇನು ಕಾರಣಗಳು, ಹಾಗೆ ಮನೆಯಲ್ಲಿ ಸುಲಭವಾಗಿ ಏನೇನು ಪರಿಹಾರ ಮಾಡ್ಕೋಬೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಏನು ಕಾರಣ ಅಂದರೆ ಪ್ಲಾಂಟಾರ್ ಫೇಶಿಯೈಟಿಸ್. ಸೊ ನಮ್ಮ ಪಾದದ ಕೆಳಗೆ ಪ್ಲಾಂಟಾರ್ ಫೇಶಿಯಾ ಅಂತ ಇರುತ್ತೆ. ಈ ಫೇಶಿಯಾಗೆ ಏನಾದರೂ ಇಂಜುರಿ ಆದಾಗ, ಇನ್ಫ್ಲಮೇಷನ್ ಆದಾಗ ಪ್ಲಾಂಟಾರ್ ಫೇಶಿಯೈಟಿಸ್ ಅಂತ ನಾವು ಹೇಳ್ತೀವಿ. ಸೊ ಇದು ಯಾವ್ಯಾವ ರೀತಿ ಯಾವ್ಯಾವ ಕಾರಣದಿಂದಾಗಿ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅತಿಯಾದ ತೂಕ, ಒಬೆಸಿಟಿ. ಸೊ ಒಬೆಸಿಟಿ ಇದ್ದಾಗ ಏನಾಗುತ್ತೆ ಅಂದರೆ, ನಿಮ್ಮ ದೇಹದ ತೂಕ ಈ ಪ್ಲಾಂಟಾರ್ ಫೇಶಿಯಲ್ಗೆ ಒತ್ತಡ ಬೀರುತ್ತೆ. ಇದರಿಂದಾಗಿ ಪ್ಲಾಂಟಾರ್ ಫೇಶಿಯೈಟಿಸ್ ಆಗುವ ಸಾಧ್ಯತೆ ಇರುತ್ತೆ. ಇನ್ನೊಂದೇನೆಂದರೆ, ನಿಮ್ಮ ಆರ್ಚ್ ಆಫ್ ದ ಫುಟ್ ತುಂಬ ಹೈ ಇದ್ದರೆ ಅಥವಾ ಕಾಲು ಫ್ಲಾಟ್ ಆಗಿ ಇದ್ದರೆ ಕೂಡ ಪ್ಲಾಂಟಾರ್ ಫೇಶಿಯೈಟಿಸ್ ಆಗೋ ಚಾನ್ಸಸ್ ಇರುತ್ತೆ. ಮೂರನೇದೇನೆಂದರೆ, ನೀವು ಯಾವ ರೀತಿಯ ಕೆಲಸ ಮಾಡ್ತಾ ಇದ್ದೀರಿ. ಸೊ ಜಾಸ್ತಿ ಹೊತ್ತು ನಿಂತ್ಕೊಂಡೇ ಕೆಲಸ ಮಾಡುವವರಲ್ಲಿ, ಹಾರ್ಡ್ ಸರ್ಫೇಸಲ್ಲಿ ಓಡಾಡುವವರಲ್ಲಿ, ಟೈಟ್ ಕಾಫ್ ಮಸಲ್ಸ್ ಇರೋರಲ್ಲಿ, ಸ್ಪೋರ್ಟ್ಸಲ್ಲಿ ಇರೋರು, ಜಾಸ್ತಿ ರನ್ನಿಂಗ್ ಮಾಡುವಂಥ ಎಥ್ಲೀಟ್ಸಲ್ಲಿ ಕೂಡ ಕಾಮನ್ ಆಗಿ ಪ್ಲಾಂಟಾರ್ ಫೇಶಿಯೈಟಿಸ್ ಕಂಡುಬರುತ್ತೆ. ಇದಲ್ಲದೆ ಮಹಿಳೆಯರಲ್ಲಿ 40ರಿಂದ 60 ವಯಸ್ಸಿನ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ಇದಲ್ಲದೆ ಇನ್ನೊಂದು ಕಾರಣ ಏನಂದರೆ ಫ್ಯಾಟ್ ಏಟ್ರೋಪಿ ಅಂತ ಹೇಳ್ತೀವಿ. ನಮ್ಮ ಪಾದದ ಕಡೆಗೆ ಒಂದು ಲೇಯರ್ ಫ್ಯಾಟ್ ಇರುತ್ತೆ. ಈ ಫ್ಯಾಟ್ ಲೇಯರ್ ಶಾಕ್ ಅಬ್ಸಾರ್ಬರ್ ಥರ ವರ್ಕ್ ಮಾಡುತ್ತೆ. ಈ ಫ್ಯಾಟ್ ಲೇಯರ್ ತೆಳುವಾದಾಗ, ಸಣ್ಣ ಆದಾಗ ಏನಾಗುತ್ತೆ, ನಮ್ಮ ಪಾದದ ಮೇಲೆ ಡೈರೆಕ್ಟಾಗಿ ಒತ್ತಡ ಬೀರುತ್ತೆ. ಇದರಿಂದಾಗಿ ಕೂಡ ಪ್ಲಾಂಟಾರ್ ಫೇಶಿಯೈಟಿಸ್ ಕಂಡುಬರುತ್ತೆ. ಸೊ ಈ ಪ್ಲಾಂಟಾರ್ ಫೇಶಿಯೈಟಿಸ್ನ ನೋವು ಯಾವ ಥರ ಇರುತ್ತೆ ಅಂದರೆ, ಇದು ಹಿಮ್ಮಡಿಯ ಕೆಳಭಾಗದಲ್ಲಿ ಶುರುವಾಗಿ ನಿಮ್ಮ ಆರ್ಚ್ ಆಫ್ ದ ಫುಟ್ ತನಕ ಪೇಯ್ನ್ ಬರ್ತಾ ಇರುತ್ತೆ. ಇನ್ನು ಇದಲ್ಲದೆ ಬೇರೆ ಕಾರಣಗಳು ಏನು ಅಂದರೆ ಬರ್ಸ್ಟೈಟಿಸ್ ಅಂತ ಹೇಳ್ತೀವಿ. ಸೊ ಬರ್ಸ್ಟ ಅಂತ ಒಂದು ಫ್ಲೂಯಿಡ್ ಫಿಲ್ ಸ್ಟ್ರಕ್ಚರ್ ಇರುತ್ತೆ. ಇದಕ್ಕೆ ಏನಾದರೂ ಇಂಜುರಿ ಆದಾಗ, ಇನ್ಫ್ಲಮೇಷನ್ ಆದಾಗ ನಾವು ಬರ್ಸ್ಟೈಟಿಸ್ ಅಂತ ಹೇಳ್ತೀವಿ. ಈ ಕಾರಣದಿಂದ ಕೂಡ ಹಿಮ್ಮಡಿ ನೋವು ಬರೋ ಸಾಧ್ಯತೆ ಇರುತ್ತೆ. ಮೂರನೇ ಕಾರಣ ಏನಂದರೆ ಕ್ಯಾಲ್ಕೇನಿಯನ್ ಸ್ಟೈಲ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ಕ್ಯಾಲ್ಕೇನಿಯಂ ಬೋನಿನ ಸುತ್ತ ಸಣ್ಣದಾಗಿ ಎಕ್ಸ್ಟ್ರಾ ಬೋನಿ ಗ್ರೋತ್ ಆಗುತ್ತೆ. ಇದರಿಂದಾಗಿ ಕೂಡ ನಿಮಗೆ ಹಿಮ್ಮಡಿ ನೋವು ಬರೋ ಚಾನ್ಸಸ್ ಇರುತ್ತೆ. ನಾಲ್ಕನೇ ಕಾರಣ ಏನು ಅಂದರೆ ಎಚ್.ಎಲ್.ಎಸ್ ಟೆಂಡಿನೈಟಿಸ್. ಎಚ್.ಎಲ್.ಎಸ್ ಟೆಂಡನ್ ಅಂತ ನಿಮ್ಮ ಆಂಕಲ್ ಜಾಯಿಂಟ್ನ ಹಿಂದಿನ ಭಾಗದಲ್ಲಿ ಇರುತ್ತೆ. ಈ ಟೆಂಡನ್ ನಿಮ್ಮ ಕಾಫ್ ಮಸಲನ್ನು ಕ್ಯಾಲ್ಕೇನಿಯಂ ಬೋನ್ಗೆ ಕನೆಕ್ಟ್ ಮಾಡ್ತಾ ಇರುತ್ತೆ. ಸೊ ಈ ಟೆಂಡನ್ಗೆ ಏನಾದರೂ ಟೇರ್ ಆದರೆ, ಇಂಜುರಿ ಆದರೆ, ಇನ್ಫ್ಲಮೇಷನ್ ಆದರೆ, ಆ ಕಾರಣದಿಂದ ಕೂಡ ನಿಮಗೆ ಪೇಯ್ನ್ ಬರೋ ಸಾಧ್ಯತೆ ಇದೆ. ಆದರೆ ಈ ಕಾರಣದಿಂದ ಬರೋ ಪೇಯ್ನ್ ಆದರೆ ನಿಮಗೆ ಆ್ಯಂಕಲ್ ಜಾಯಿಂಟ್ನ ಹಿಂಬದಿಯಲ್ಲಿ ಪೇಯ್ನ್ ಆಗ್ತಾ ಇರುತ್ತೆ. ಹಾಗೆ ಜಾಸ್ತಿ ಹೊತ್ತು ನಿಲ್ಲೋದ್ರಿಂದ, ಓಡಾಡೋದ್ರಿಂದ ಈ ಪೇಯ್ನ್ ಇನ್ನೂ ಜಾಸ್ತಿಯಾಗಿ ಎಕ್ಸಿಬೇಟ್ ಆಗುತ್ತೆ. ಈಗ ನಾವು ಇದರ ಪರಿಹಾರ ಏನು ಅಂತ ತಿಳ್ಕೊಳ್ಳಿ. ಮೊದಲನೇದು ವೆಯ್ಟ್ ಲಾಸ್. ಸೊ ನಿಮ್ಮ ತೂಕ ಜಾಸ್ತಿ ಆಗಿದ್ದರೆ ಮೊದಲು ನಿಮ್ಮ ತೂಕವನ್ನು ಇಳಿಸ್ಕೋಬೇಕು. ತೂಕ ಕಡಿಮೆ ಮಾಡೋದ್ರಿಂದಾಗಿ ಆಟೋಮೆಟಿಕ್ಕಾಗಿ ಹಲವರಲ್ಲಿ ನಾವು ಈ ನೋವು ಕಡಿಮೆ ಕಾಣಿಸ್ಕೊಳ್ಳೋದನ್ನು ನೋಡಿದ್ದೀವಿ. ಎರಡನೇದು ಮೈಕ್ರೋಸಿಲ್ಲಾರ್ ರಬ್ಬರ್ ಸ್ಲಿಪ್ಪರ್ ಅಂದರೆ MCR, ಸಾಫ್ಟ್ ಮೆಟೀರಿಯಲ್ನ ಸ್ಲಿಪ್ಪರ್ ಸಿಗುತ್ತೆ. ಈ ಸ್ಲಿಪ್ಪರ್ಸ್ನ ನೀವು ಮನೆಯಲ್ಲಿ ಬಳಕೆ ಮಾಡಬೇಕು. ಹಾಗೆಯೇ ನೀವು ಆಚೆ ಈಚೆ ಓಡಾಡುವಾಗ ಹಾಕುವಂಥ ಶೂಸಲ್ಲಿ ಕೂಡ ಚೆನ್ನಾಗಿ ಕಾಲಿಗೆ ಸಪೋರ್ಟ್ ಬರುವಂತಹ ಶೂಸನ್ನು ನೋಡಿಕೊಂಡು ಹಾಕ್ಕೋಬೇಕು. ಮೂರನೇನೆಂದರೆ ಹಾಟ್ ಫುಡ್ ಎಮೋಷನ್ ಅಂದರೆ ಬಿಸಿ ನೀರಿನಲ್ಲಿ ನಿಮ್ಮ 2 ಕಾಲನ್ನು ಹಾಕಿ ಇಟ್ಕೋಬೇಕು. ಇದಕ್ಕೆ ನೀವು 1 ಮುಷ್ಟಿಯಷ್ಟು ಎಪ್ಸಮ್ ಸಾಲ್ಟ್ ಅಂದರೆ ಮ್ಯಾಗ್ನೀಷಿಯಂ ಸಲ್ಫೇಟ್ ಅನ್ನು ಹಾಕಿ ಬಿಸಿ ನೀರಲ್ಲಿ ಕಾಲು ಇಟ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಪೇಯ್ನ್ ಕಮ್ಮಿ ಆಗ್ಬೋದು. ನಾಲ್ಕನೇದೇನೆಂದರೆ ಐಸ್ ಕೋಲ್ಡ್ ಅಪ್ಲಿಕೇಶನ್. ಸೊ ಇನ್ಫ್ಲಮೇಷನ್ ಇದ್ದಾಗ, ಊತ ಇದ್ದಾಗ ಐಸ್ ಅಪ್ಲಿಕೇಶನ್ ಮಾಡೋದ್ರಿಂದಾಗಿ ಈ ಊತ ಕಡಿಮೆ ಬರುತ್ತೆ. ಇದರಿಂದ ಕೂಡ ನಿಮ್ಮ ಪೇಯ್ನ್ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಎಕ್ಸಸೈಸಸ್. ಸೊ ಸಿಂಪಲ್ ಆಗಿರೋ ಎಕ್ಸಸೈಸ್ ಹೇಳ್ಕೊಡ್ತೀನಿ, ಅದನ್ನು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ. ಮೊದಲನೇದು ಹೀಲ್ ರೈಸ್ ಅಂದರೆ ನಿಮ್ಮ ಕಾಲಿನ ತುದಿಯಲ್ಲಿ ನಿಂತ್ಕೋಬೇಕು. 5 ಸೆಕೆಂಡ್ ಕಾಲಿನ ತುದಿಯಲ್ಲಿ ನಿಂತ್ಕೊಂಡು ನಂತರ ಕಾಲನ್ನು ಕೆಳಗಿಟ್ಕೊಳ್ಳುವಂಥದ್ದು ಹೀಲ್ ರೈಸ್ ಎಕ್ಸಸೈಸ್ ಅಂತ ಹೇಳ್ಕೊಡಿ. ಎರಡನೇದು ಕಾಲನ್ನು ಮುಂದೆ ಚಾಚಿ ಕೂತ್ಕೋಬೇಕು. ಹಾಗೆಯೇ ಕಾಲು ಬೆರಳಿನ ಅಡಿಗೆ ಟವಲನ್ನು ಹಾಕ್ಕೊಂಡು ಮುಂದೆ ಎಳ್ಕೋಬೇಕು. ಈ ಥರ ಮಾಡೋದ್ರಿಂದ ಕೂಡ ನಿಮ್ಮ ಪ್ಲಾಂಟಾರ್ ಫೇಶಿಯಾಗೆ ಚೆನ್ನಾಗಿ ಸ್ಟ್ರೆಚ್ ಸಿಗುತ್ತೆ. ಮೂರನೇದೇನೆಂದರೆ ನೀವು ಖುಷಿಯಲ್ಲಿ ಕೂತ್ಕೋಬೇಕು. ಕಾಲಿನ ಕೆಳಗೆ ಒಂದು ಟೆನ್ನಿಸ್ ಬಾಲ್ ಅಥವಾ ಯಾವುದಾದ್ರೂ ಸಿಲಿಂಡ್ರಿಕಲ್ ಆಗಿರುವಂಥ ಆಬ್ಜೆಕ್ಟ್, ವಾಟರ್ ಬಾಟಲ್ಸನ್ನು ಕೂಡ ಇಟ್ಕೋಬೋದು. ಅದನ್ನು ಕಾಲಿನ ಅಡಿಯಲ್ಲಿ ಇಟ್ಕೊಂಡು ಮುಂದೆಯಿಂದ ನೀರಕ್ಕೆ ರೋಲ್ ಮಾಡ್ಕೋಬೇಕು. ಈ ಥರ 5 ಬಾರಿ ಡೈಲಿ 2 ಬಾರಿ ಅಭ್ಯಾಸ ಮಾಡ್ಕೋಬೇಕು. ಈ ಸಿಂಪಲ್ ಎಕ್ಸಸೈಸ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ. ಇಷ್ಟೆಲ್ಲ ಮಾಡಿನೂ ನಿಮಗೆ ನೋವು ಕಡಿಮೆ ಆಗ್ತಿಲ್ಲ ಅಂತಂದರೆ ನೀವು ಫಿಸಿಯೋಥೆರಪಿಸ್ಟ್ ಹತ್ರ ಹೋಗ್ಬಿಟ್ಟು ಅಲ್ಟ್ರಾಸೌಂಡ್ ತಗೋಬಹುದು. ಹಾಗೆಯೇ ಇದಕ್ಕೆ ಅಕ್ಯುಪಂಕ್ಚರ್ ಕೂಡ ಚೆನ್ನಾಗಿರೋ ರಿಸಲ್ಟ್ಸ್ನ ಕೊಡುತ್ತೆ.
ಈ ಎಲ್ಲ ಟ್ರೀಟ್ಮೆಂಟ್ನ ಟ್ರೈ ಮಾಡಿ ನಿಮ್ಮ ನೋವನ್ನು ಕಡಿಮೆ ಮಾಡ್ಬೋದು. ನಮಸ್ತೆ.